ಪ್ರೀತಿಸಿ ಮದುವೆಯಾದಂತಹ 4 ತಿಂಗಳಿಗೆ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಂಗಳೂರಿನಲ್ಲಿ ಸಾವಿಗೆ ಶರಣಾಗಿರುವಂತಹ ನವವಿವಾಹಿತೆ. ಪ್ರೇಮ ವಿವಾಹ ಆಗಿದ್ದು ಕೇವಲ 4 ತಿಂಗಳ ಹಿಂದಷ್ಟೇ. ಆದರೆ ಈಗ 25 ವರ್ಷದ ಶ್ವೇತಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಮನೆಯಲ್ಲಿಯೇ ತಮ್ಮ ಫ್ಯಾನ್ಗೆ ನೇಣನ್ನು ಬಿಗಿದುಕೊಂಡು ಆಕೆ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಗಂಡ ಹೆಂಡತಿಯ ನಡುವೆ ಜಗಳದಿಂದಾಗಿ ಆತ್ಮಹತ್ಯೆ ಆಗಿರಬಹುದು ಎನ್ನುವ ಶಂಕೆ ಇರುವಂಥದ್ದು. ಡೆತ್ ನೋಟನ್ನು ಬರೆದಿಟ್ಟು ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ನಾಲ್ಕು ತಿಂಗಳ ಹಿಂದಷ್ಟೇ ಆಕೆ ಪ್ರೀತಿಸಿ ಮೂರ್ತಿ ಎಂಬ ಯುವಕನನ್ನು ಮದುವೆಯಾಗಿದ್ಲು. ಗಂಡ ಹೆಂಡತಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅದಾಗಿ 4 ತಿಂಗಳಿಗೆ ಈಗ ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾಳೆ. ಅದಕ್ಕೂ ಕೂಡ ಕಾರಣ ತನ್ನ ಗಂಡ ಮತ್ತು ಆಕೆಯ ಕುಟುಂಬಸ್ಥರು ಅನ್ನೋದು. ಚೆನ್ನಾಗೇ ಇದ್ಲು ಸರ್. ಈಗ ನಿನ್ನೆ ಫೋನ್ ಮಾಡಿಬಿಟ್ಟು ಒಂದು 8,000 ದುಡ್ಡಿದ್ರೆ ಹಾಕು ಅಕ್ಕ ಅಂತ ಹೇಳಿದ್ಲು. ಆದರೆ ನಾನು ಡ್ಯೂಟಿಲಿದ್ದೆ. ಇಲ್ಲ ಕಣಪ್ಪ ಅಷ್ಟಿಲ್ಲ, ಅಮ್ಮನ ತಕ ಹಾಕಿಸ್ಕೋ ಹುಷಾರಂತ ಹೇಳಿದ್ದಷ್ಟೇ ನಾನು. ಸರಿ ಆಯಿತು ಅಂತೇಳಿ ಮನೆಗೆ ಬಂದೆ. ಅಮ್ಮ ಹಿಂಗೆ ಬೈತಾ ಇದ್ದೆ ನಾನು. ಅಮ್ಮ ಹೆಂಗಂದ್ರು, ಅವಳು ಈ ಥರ ಕಳಿಸಿದಾಳೆ ನೋಡು ಅಂತ. ತಮಾಷೆಗೆ ಹಂಗೆ ಮಾಡ್ತಾಳೆ ಎದುರಿಸೋಕ್ಕೆ ಗಂಡನಿಗೆ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಸರಿ ಅಂತೇಳಿ ಆಮೇಲೆ ಫೋನ್ ಮಾಡ್ತಾನೆ ಇದ್ವಿ. ಅವರು ಡೆತ್ ನೋಟ್ ಕಳಿಸ್ಬಿಟ್ಟಿದ್ದಾಳೆ ಅಮ್ಮನಿಗೆ. ಬಿಫೋರೇ ಕಳಿಸಿದ್ದಾಳೆ. ನನಗೆ ಆಗ್ತಾ ಇಲ್ಲಮ್ಮ, ನಾನು ಬದುಕಲ್ಲ, ಇವ್ರು ಅಕ್ಕ ಮತ್ತು ಗಂಡ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ನಾನು ಬದುಕಲ್ಲ, ನನಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅಮ್ಮ, ನನಗೆ ಕ್ಷಮಿಸ್ಬಿಡು ನಾನು ಬಂದಿದ್ದ ತಪ್ಪಿಗೆ ಅಂತೇಳಿ ಡೆತ್ ನೋಟ್ ಕಳಿಸಿದ್ದಾಳೆ ಸರ್. ಅಷ್ಟು ದೂರದಿಂದ ನಮಗೆ ರಾತ್ರಿ 11 ಗಂಟೆಗೆ ನಮ್ಮ ತಂಗಿಯರು ಫೋನ್ ಮಾಡಿ ಹೇಳಿದ್ರು ಈ ಥರ ಆಗಿದೆ ಅಂತೇಳಿ. ಆಮೇಲೆ ಅಪ್ಪ ಅಮ್ಮಂಗೆಲ್ಲ ಹೇಳಿ ನಾವು ಆಮೇಲೆ ಇಲ್ಲಿಗೆ ಬರೋಷ್ಟರಿಗೆ 6 ಗಂಟೆ ಆಯಿತು. ಇಲ್ಲ, ನಾವು ಎಷ್ಟು ಕಾಲ್ ಟ್ರೈ ಮಾಡಿದ್ರು ಅವಳು ಎತ್ತಲೇ ಇಲ್ಲ ಸರ್. ಆಮೇಲೆ ಅವಳು ಎಷ್ಟು ಟ್ರೈ ಮಾಡಿದ್ರು ಅವಳು ಎತ್ತಲೇ ಇಲ್ಲ. ಇಲ್ಲ ಸರ್, ಅವರು ಗಂಡಂಗೆ ನಾವು ಫೋನ್ ಮಾಡಿಲ್ಲ. ಸರ್, ನಾವು ಅವಳಿಗೆ ಮೊದಲೇ ಹೇಳಿದ್ವಿ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಸಾಕಿದ್ವಿ ನಾವು. ನೀನು ಜೀವನ ಮಾಡಲ್ಲಮ್ಮ, ಹೋಗ್ಬೇಡ, ನೀವು ಬಂದ್ಬಿಡು ಬೇಡ ಅಂತೇಳಿ ನಾವು ನಮ್ಮ ತಂಗಿ, ನಮ್ಮಮ್ಮ, ಅಪ್ಪ ಎಲ್ಲ ಕರೆದಿದ್ವಿ. ಇಲ್ಲ, ನಮ್ಮ ಬರಲ್ಲ ಅಂದರೆ ಬರಲ್ಲ ಅಂತ ಅಂದ್ಲು. ಸರಿ ಹೆಂಗೋ ಮಾಡ್ಕೊಂಡಿದ್ದಾಳೆ, ಚೆನ್ನಾಗಿರ್ಲಿ ಅಂತ ಸುಮ್ಮನಾದ್ವಿ. ಅವಳು ಮದುವೆ ಇದ್ರದ್ದು ರಿಸೆಪ್ಷನ್ ಏನೋ ಮಾಡ್ಕೊಂಡ್ಲು ಅಂತೇಳಿ. ಸರಿ ನಮ್ಮ ಮಕ್ಳಲ್ವ ಚೆನ್ನಾಗಿರ್ಲಿ ಅಂತ ನೋಡ್ಕೊಂಡೋಗಿ ಬಂದ್ವಿ. ಈಗ ರೀಸೆಂಟಾಗೂ ನಮ್ಮಮ್ಮ ಬಂದು ನೋಡ್ಕೊಂಡು ಹೋಗಿದ್ರು. ಸರಿ ಆಮೇಲೆ ಫೋನ್ ಮಾಡಿ ಹಂಗಂತ ಹೇಳಿದಲ್ಲಿ, ಇವ್ರು ತುಂಬ ಟಾರ್ಚರ್ ಮಾಡ್ತಿದ್ದಾರೆ, ನನಗೆ ಆಗ್ತಾ ಇಲ್ಲ, ನಾನು ಬದುಕೋಕ್ಕಾಗಲ್ಲ ಅಮ್ಮ ಅಂತ. ಸರಿ ಬದುಕೋಕ್ಕಾಗಲ್ಲ ಅಂದರೆ ಬಾ ಅಂತ ಹೇಳಿದ್ರೂ ಬಂದಿಲ್ಲ. ಸರಿ ಪಿ ಜಿ ಮಾಡ್ಕೊತೀನಮ್ಮ ಮಾಡ್ಕೊ ಅನ್ನೋ ಟೈಮಿಂಗ್ ಮನೆಗೆ ಬಂದಿದ್ದಾಳೆ. ಅವಾಗ ಏನಾಯಿತು ಅಂತ ಗೊತ್ತಿಲ್ಲ ಸರ್ ನಮಗೆ. ಇಲ್ಲಿ ಅವ್ರ ಗಂಡ ಅವಳು ಮಾತ್ರ ಸರ್. ಅವರೆಲ್ಲ ಇಲ್ಲೇ ಸರೌಂಡಿಂಗ್ಸಲ್ಲಿದ್ದಾರೆ, ಸುತ್ತಮುತ್ತ ರಿಲೇಷನ್ಸ್ ಎಲ್ಲ. ಹುಡುಗರ ಅಪ್ಪ ಅಮ್ಮ ಊರಲ್ಲಿ ಇರ್ತಾರೆ. ಹುಡುಗಂದು ಏನೋ ಫೈನಾನ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ ಸರ್, ಅಷ್ಟೇ ಗೊತ್ತಿರೋದು. ಅಮ್ಮ ಹೇಳಿದ್ದಾರೆ ಹಿಂಗೆಲ್ಲ ಮಾಡಬಾರ್ದು, ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಹೇಳಿ. ಸತ್ಯಜೀಶ್ವರಿ.